ಅಭಿನವ ಉತ್ಸವ 2024-25 ಕಾರ್ಯಕ್ರಮವು ನಗರದ ಶಂಕರ್ ನಗರ ಬಡಾವಣೆಯ ಶಾಲಾ ಆವರಣದಲ್ಲಿ ಇಂದು ನಡೆಯಿತು. ಕಾರ್ಯಕ್ರಮವನ್ನು ಪ್ರೊಫೆಸರ್ ಕೃಷ್ಣೇಗೌಡರವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರೊಫೆಸರ್ ಕೃಷ್ಣೇಗೌಡರವರು ವಿದ್ಯಾರ್ಥಿಗಳ ಕುರಿತು ಮಾತನಾಡಿದರು. ಆರ್ಚರಿ ಸ್ಕೂಲ್ ಅಂದ್ರೆ ಧನುರ್ ವಿದ್ಯಾಭ್ಯಾಸ ಮಾಡಿಸ್ತಾರೆ, ಬಿಲ್ಲು ವಿದ್ಯೆ ಕಲಿಸ್ತಾರೆ. ಬಿಲ್ಲು ವಿದ್ಯಾಭ್ಯಾಸ ಕಲಿಸೋ ಶಾಲೆ. ಆ ಶಾಲೆಗೆ ಯಾರು ತಂದ್ರೆ ಮಗನನ್ನ ಅಡ್ಮಿಷನ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ, ಮಗನಿಗೆ ಆಸಕ್ತಿ ಕರ್ಕೊಂಡು ಹೋಗುವಾಗ ಅವ್ರ ಕಾರುಗಳನ್ನ ಸ್ವಲ್ಪ ದೂರ ನಿಲ್ಲಿಸಿ, ಒಂದು ಅರ್ಧ ಮೈಲಿ ಎಷ್ಟು ದೂರ ನಿಲ್ಲಿಸಿ ಕಾಡಿನ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ರು. ಹೋಗುವಾಗ ಒಂದು ವಿಶೇಷ ಗಮನಿಸಿ, ಅದೇನೆಂದರೆ ಕಾಡಿನ ಮರಗಳ ಮೇಲೆಲ್ಲ ಅಲ್ಲಲ್ಲಿ ಬಾಣಗಳನ್ನ ಹಾಕಿದ ವಿಶೇಷ ಅಲ್ಲ. ಮುಖ್ಯ ಅತಿಥಿಗಳಾಗಿದ್ದ ಪಶು ವೈದ್ಯರಾದ ಡಾಕ್ಟರ್ ಜಯರಾಮ್ ರವರು ಮಾತನಾಡಿ, ಭಾರತೀಯ ಸಂಸ್ಥೆ ಬಗ್ಗೆ ನನಗೆ 48 ವರ್ಷಗಳಿಂದನೂ ಗೊತ್ತಿದೆ. ಇದನ್ನ ಫಸ್ಟು ಪ್ರಾರಂಭಿಕವಾಗಿ ಮಾಡಿದಂಥ ಮಹಾನ್ ಭಾವರು ಇಲ್ಲಿ ಕೂತಿದ್ದಾರೆ, ಸಿದ್ದಜೇಗೌಡರು. ಅವರು ಇದನ್ನು ಆನಂದ ಮಾರ್ಗ ಅಂತೇಳಿ ಪ್ರಾರಂಭ ಮಾಡಿದರು. ಆ ಕಾಲದಲ್ಲಿ ಪ್ರಾರಂಭ ಮಾಡಿದ ಮೇಲೆ ಅನಂತಕುಮಾರ ಸ್ವಾಮಿ ಜೊತೆಗೆ ಸೇರಿ ಇದನ್ನು ಅಭಿನವ ಭಾರತಿ ಅಂತೇಳಿ ಪರಿವರ್ತಿಸ್ಕೊಂಡು ಇದನ್ನು ನಡ್ಸ್ಕೊಂಡ್ಬಂದು ಅಲ್ಲಿಂದನೂ 40-45 ನಡ್ಸ್ಕೊಂಡ್ಬಂದಿರೋದು ಭಾರಿ ದೊಡ್ಡ ಕೆಲಸ. ಅಷ್ಟು ಸುಲಭವಾದ ಒಂದು ಸಂಸ್ಥೆ ನಡೆಸೋದು, ಇದನ್ನು ನಡೆಸಿರೋದು ನನಗೆ ತುಂಬ ಸಂತೋಷವಾಗ್ತದೆ. ನಾಳೆ ನಿಮ್ಮಂತೆ ಈಗಿನ ಈ ಹುಡುಗರು ನೀವು ತಗೊಳ್ತಿರಲ್ಲ ಪರ್ಸೆಂಟೇಜು 98-97 ಆ ಪರ್ಸೆಂಟೇಜ್ಗಳು ನಮ್ಮ ಜೀವನದಲ್ಲಿ ನಾವು ನೋಡಿರಲಿಲ್ಲ. ನಮ್ಮ ಕಾಲದಲ್ಲೆಲ್ಲ 60-70% ಬಂದರೆ ಬೇಕಾದಷ್ಟು ಆಗ್ತಿತ್ತು, ಅಷ್ಟೊಳದೇ ದೊಡ್ಡ ಕಷ್ಟವಾಗ್ತಿತ್ತು. ಪಾಸ್ ಆಗ್ತಿದ್ದೇ ಕೇವಲ 48-50-52% ಹುಡುಗರು ಆ ಕಾಲದಲ್ಲಿ. ಆಮೇಲೆ ಈಗ ನಿಮಗಿರುವಂಗೆ ಈ ನೀಟು ಇಂಥವೆಲ್ಲ ನಮಗೇನು ಇರಲಿಲ್ಲ. ಏನು PUC ಪಾಸ್ ಮಾಡ್ತೀವಿ ಅದರಲ್ಲಿ ಏನು ಮೆರಿಟ್ ಬಂದಿರ್ತದೆ ಆ ಮೆರಿಟ್ ನಮಗೆ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಸೆಲೆಕ್ಷನ್ ಆಗ್ತಿದೆ. ಈಗ 108 ಬದಲಾವಣೆಗಳಾಗಿದೆ. ನಿಮ್ಮ ಬುದ್ಧಿವಂತಿಕೆಯೂ ಅಷ್ಟೇ ಚೆನ್ನಾಗಾಗಿದೆ. ದಾನಗಳು ಬೇಕಾದಷ್ಟಿದೆ. ನಾವೆಲ್ಲ ಸೀಮೆಎಣ್ಣೆ ಪಿಟ್ಟಿ ಕೆಳಗೆ ಹುಟ್ಟಿದ್ರೆ ನೀವೆಲ್ಲ LED ಬಲ್ಬ್ ಕೆಳಗೆ ಹುಟ್ಟಿರುವಂಥ ಮಕ್ಕಳು. ಅಷ್ಟೇ ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ಈಗ ಈ ಬುದ್ಧಿವಂತಿಕೆ ಆದಷ್ಟು ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಕ್ರೀಡಾ ಮತ್ತು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನಿಸಲಾಯಿತು. ಕಳೆದ ಸಾಲಿನಲ್ಲಿ ಸುಕೃತ್ ಎಂಬ ವಿದ್ಯಾರ್ಥಿಯು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 14ನೇ ರ್ಯಾಂಕ್ ಪಡೆದಿದ್ದು ಅವರ ಪೋಷಕರನ್ನು ಸನ್ಮಾನಿಸಲಾಯಿತು. ರಾಜ್ಯಕ್ಕೆ 14ನೇ ರ್ಯಾಂಕ್ ಪಡೆದ ಸುಕೃತ್ ಅವರ ಪೋಷಕರು ನಮ್ಮ ರಣಬೇರಿ ನ್ಯೂಸ್ನೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಸುಕೃತ್ ಅವರು ಸುಫ್ರತ ರಾಜ್ಯಕ್ಕೆ ಎಷ್ಟೇ ರ್ಯಾಂಕು? 14ನೇ ರ್ಯಾಂಕು. ಈಗ ಏನು ಮಾಡ್ತಿದ್ದಾರೆ ಮೇಡಮ್? ಯಾವುದು? CS ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ನಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಪ್ರೊಫೆಸರ್ ಕೃಷ್ಣೇಗೌಡರನ್ನು ಅಭಿನವ ಭಾರತಿ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ಅಭಿನವ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು.
ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಅರಿವಿನ ಬಗ್ಗೆ ಪ್ರೇರಕ ಮತ್ತು ಮಾರಕದ ಬಗ್ಗೆ ಒಂದು ಕಿರುಚಿತ್ರವನ್ನು ಪ್ರದರ್ಶಿಸಲಾಯಿತು. ಹಾಗೆಯೇ ಈ ಹಸಿವು ಎನ್ನುವುದು ಒಬ್ಬ ಮನುಷ್ಯನನ್ನು ಅಸಹಾಯಕತೆಯ ಸ್ಥಿತಿಗೆ ದೂಡುತ್ತದೆ. ನಮ್ಮ ಪ್ರಪಂಚದಲ್ಲಿ ಒಂದು ದಿನಕ್ಕೆ 9 ಮಿಲಿಯನ್ ಜನರು ಹಸಿವಿನಿಂದ ಸಾಯುತ್ತಿದ್ದಾರೆ. ಇದರಲ್ಲಿ 5 ವರ್ಷದ ಕೆಳಗಿನ ವಯಸ್ಸಿನ ಮಕ್ಕಳ ಸಂಖ್ಯೆಯೇ ಹೆಚ್ಚು. ಈ ಹಸಿವಿನ ಬಾಧೆಯನ್ನು ತಾಳಲಾರದ ಸಾವಿರಾರು ಮಕ್ಕಳು ಹಸಿವನ್ನು ನೀಗಿಸಿಕೊಳ್ಳುವ ಸಲುವಾಗಿ ಶಿಕ್ಷಣದಿಂದ ವಂಚಿತರಾಗಿ ಬಾಲಕಾರ್ಮಿಕರಾಗಿ ಪರಿವರ್ತನೆಯಾಗುತ್ತಿದ್ದಾರೆ. ಇದು ನಮ್ಮ ದೇಶದ ಅತಿದೊಡ್ಡ ಸಮಸ್ಯೆ ಎಂದರೆ ತಪ್ಪಾಗಲಾರದು. ಇನ್ನು ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ 7,000 ಜನರು ಹಸಿವಿನಿಂದ ಸಾಯುತ್ತಿದ್ದಾರೆ ಮತ್ತು 20 ಕೋಟಿ ಜನರು ಊಟ ಸಿಗದೆ ಖಾಲಿ ಹೊಟ್ಟೆಯಲ್ಲಿ ಮಲಗುತ್ತಿದ್ದಾರೆ. ಪ್ರಸ್ತುತ ವರ್ಷದ ವರದಿಯ ಪ್ರಕಾರ ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ 25 ಲಕ್ಷ ಜನರು ಹಸಿವಿನಿಂದ ಸಾಯುತ್ತಿದ್ದಾರೆ. ಎಷ್ಟೋ ಜನ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಆಹಾರ ಸಿಗದೆ ವಿವಿಧ ರೀತಿಯ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಜಾಗತಿಕ ಹಸಿವಿನ ಸೂಚ್ಯಂಕ 2024ರಲ್ಲಿ 127 ದೇಶಗಳ ಪೈಕಿ ಭಾರತವು 105ನೇ ಸ್ಥಾನ ಪಡೆದಿದೆ. ಆದ್ದರಿಂದ ನಾವುಗಳು ಆಹಾರವನ್ನು ಅಗತ್ಯಕ್ಕೆ ತಕ್ಕಂತೆ ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳುವುದನ್ನು ಕಲಿಯಬೇಕು. ಒಂದು ತುತ್ತು ಅನ್ನವನ್ನು ಚೆಲ್ಲುವ ಮುನ್ನ ಒಮ್ಮೆ ಯೋಚಿಸಿ ನೋಡು, ತಿನ್ನಲು ಆ ತುತ್ತು ಅನ್ನವು ಸಿಗದೆ ಪ್ರಾಣ ಕಳೆದುಕೊಂಡಿರುವ ಸಾವಿರಾರು ಮಂದಿ ನಮ್ಮ ದೇಶದಲ್ಲಿ ಇದ್ದರು ಎಂದು ಒಮ್ಮೆ ಯೋಚಿಸು. ತಾವೇ ಹಾಳು ಮಾಡಿಕೊಳ್ಳುವ ಬಹುಘೋರ ಅಪರಾಧ. ನಮ್ಮ ದೇಶದಲ್ಲಿ 2022ರಲ್ಲಿ 1,71,000 ಆತ್ಮಹತ್ಯೆಗಳು ದಾಖಲಾಗಿವೆ. 2021 ಆತ್ಮಹತ್ಯೆಯ ಅನುಪಾತವು ಪುರುಷರು 73% ಹಾಗೂ ಮಹಿಳೆಯರು 23%. ಆತ್ಮಹತ್ಯೆಗೆ ಕಾರಣವಾಗುವ ಅಂಶಗಳೆಂದರೆ ನಷ್ಟ, ಅನಾರೋಗ್ಯ, ನಿಂದನೆ. ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಹದಿಹರೆಯದ ವಯಸ್ಸಿಗೆ ಬೇಡವಾದ ಪ್ರೀತಿ, ಪರೀಕ್ಷಾ ಫಲಿತಾಂಶದಲ್ಲಿ ವಿಫಲತೆ, ರ್ಯಾಗಿಂಗ್, ದುಶ್ಚಟಗಳಿಂದ ಮಾನಸಿಕ ಖಿನ್ನತೆ, ಜಾತಿ ನಿಂದನೆ. 2022ರ ಪ್ರಕಾರ ನಮ್ಮ ದೇಶದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಪ್ರಕರಣವನ್ನು ಹೊಂದಿರುವ ರಾಜ್ಯವೆಂದರೆ ಮಹಾರಾಷ್ಟ್ರ, 1,764 ಪ್ರಕರಣಗಳು. ತಮಿಳುನಾಡು 1,416, ಮಧ್ಯಪ್ರದೇಶ 1,340, ಉತ್ತರ ಪ್ರದೇಶ 1,060. ವಿಷಾದವೆಂದರೆ ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದೆ. 852 ಪ್ರಕರಣಗಳು ದಾಖಲಾಗಿವೆ. ಎಷ್ಟೋ ಜನ್ಮಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು, ಆದರೂ ಈ ರೀತಿ ಆತ್ಮಹತ್ಯೆಗಳು ನಡೆಯುತ್ತಲೇ ಇವೆ. ಒಂದಲ್ಲ ಒಂದಿನ ಸತ್ಯ ಎಲ್ಲರಿಗೂ ಸಾವು ಬರುತ್ತೆ. ಅದು ಆತ್ಮಹತ್ಯೆಯಿಂದಾಗಿರ್ಬೋದು, ಆಕ್ಸಿಡೆಂಟಿಂದಾಗಿರ್ಬೋದು, ಸಾಂಕ್ರಾಮಿಕ ಕಾಯಿಲೆಯಿಂದಾಗಿರ್ಬೋದು, ಬಡತನದಿಂದ, ಹಸಿವಿನಿಂದ, ಕಾಯಿಲೆಗಳಿಂದ, ಯುದ್ಧದಿಂದ, ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ನಾವೆಲ್ಲರೂ ಕೂಡ ತುಂಬ ಬ್ಯುಸಿಯಾಗಿದ್ದೀವಿ. ಯಾವುದರಲ್ಲಿ ಗೊತ್ತಾ? ಸೋಷಿಯಲ್ ಮೀಡಿಯಾ. ನಾವೆಲ್ಲ ತುಂಬ ಬ್ಯುಸಿಯಾಗಿದ್ದೀವಿ. ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಎಕ್ಸಲ್ಲಿ, ವಾಟ್ಸಪ್ಪಲ್ಲಿ. ಅಲ್ಲಿ ನಮಗೆ ಸಾವಿರಾರು ಜನ, ಲಕ್ಷಾಂತರ ಜನ ಸ್ನೇಹಿತರಿದ್ದಾರೆ. ಆ ಯಾವ ಸ್ನೇಹಿತರು ಕೂಡ ನಮಗೆ ಕಷ್ಟ ಅಂತ ಬಂದಾಗ ಯಾರೂ ಬರಲ್ಲ. ಈ ಸೋಷಿಯಲ್ ಮೀಡಿಯಾಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ ನಾವೆಲ್ಲ ಓವರ್ ಥಿಂಕ್ ಮಾಡ್ತಾ ಇದ್ದೀವಿ, ಓವರ್ ಶೇರಿಂಗ್ ಮಾಡ್ತಾ ಇದ್ದೀವಿ. ಇದರಿಂದ ಉದ್ಯೋಗ ನಾಶ ಆಗ್ತಾ ಇದೆ. ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಿದ್ರೆ ಬರ್ತಾ ಇಲ್ಲ, ಸಮಯ ವೇಸ್ಟ್ ಆಗ್ತಾ ಇದೆ. ನಿಮಗೆ ಗೊತ್ತಾ, ಇದ್ರ ಬಗ್ಗೆ ಎಷ್ಟೇ ಜನಕ್ಕೆ ಎಷ್ಟೇ ತಿಳುವಳಿಕೆ ಇದ್ರೂ ಕೂಡ ಮಾಡಿದ ತಪ್ಪೇ ಮಾಡ್ತಾ ಇದ್ದೀವಿ. ಅಮೆರಿಕಾದಲ್ಲಿ 10% ಜನ ಈ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. 16ರಿಂದ 24 ವರ್ಷ ಇರ್ತಕ್ಕಂಥ ಯಂಗ್ ಪೀಪಲ್ಗಳ ಇದಕ್ಕೆ ತುಂಬ ಜಾಸ್ತಿ ಅಡಿಕ್ಟ್ ಆಗಿರೋದು. ನಾವು ಪ್ರತಿದಿನ ಆ್ಯಾವ್ರೇಜ್ 2.5 ಗಂಟೆ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಂದರೆ 12 ಬಿಲಿಯನ್ ಅವರ್ಸ್. ಎಕ್ಸಾಂಪಲ್ಸ್: ಗೇಮ್, ಫ್ರೀ ಫೈರ್ ಆಗಿರ್ಬೋದು, ಪಬ್ಜಿ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು. ಇದರಿಂದ ಏನು ಪ್ರಯೋಜನ ಇಲ್ಲ. ಆದರೂ ನಮಗೆ ಇದೆಲ್ಲ ಬೇಕೇ ಬೇಕು. ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ ಊಟ ಬೇಕಾಗಿಲ್ಲ, ಊಟ ಇಲ್ಲಾದರೂ ಇರ್ತೀವಿ, ನಿದ್ರೆ ಇಲ್ಲಾದರೂ ಇರ್ತೀವಿ. ಬಟ್ ಮೊಬೈಲ್ ಫೋನ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬದುಕಲ್ಲ. ಅನಾವಶ್ಯಕವಾಗಿ ನ್ಯೂಸ್ ನೋಡ್ತೀವಿ, ಕಂಟ್ರೋಲ್ ವಿಚಾರ, ಬೇರೆ ವಿಚಾರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತೀವಿ. ನಮ್ಮ ಲೈಫೇ ಹಾಳಾಗ್ತಿರುತ್ತೆ. ದಯವಿಟ್ಟು ಟೈಮ್ ವೇಸ್ಟ್ ಮಾಡ್ತೀವಿ. ಬಿ ಎ ರೆಸ್ಪಾನ್ಸಿಬಲ್ ಸಿಟಿಸನ್. ದಿನಕ್ಕೆ 1000 ಜನ ಹುಡ್ತಾರೆ, 1000 ಜನ ಸಾಯ್ತಾರೆ. ಆದರೂ ನಾವು ಬದುಕ್ತಾ ಇದ್ದೀವಿ. ಯಾವುದಕ್ಕೋಸ್ಕರ ಬದುಕಬೇಕು? ಇಂಥ ಗ್ರೇಟ್ ಲೀಡರ್ಗಳನ್ನ ಫಾಲೋ ಅಪ್ ಮಾಡೋಕ್ಕೆ, ಅವ್ರ ಥರ ಆಗ್ಲಿಕ್ಕೆ ಬದುಕಬೇಕು. ಅಯೋಧ್ಯಾಗೆ
ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡರು, ಡಾಕ್ಟರ್ ಜಯರಾಮ್ರವರು, ಕೀಲರ ಚಂದ್ರಶೇಖರ್ ಅವರು, ಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. ಅವ್ರ ಫೋಕಸ್ ಎಷ್ಟಿರೋದು ಅಂದ್ರೆ